ಇನ್ನೇನು ಕೆಲವೇ ದಿನಗಳಲ್ಲಿ SSLC ಎಕ್ಸಾಮ್ ಇದೆ. ಎಪಿಕ್ ಕಮ್ ಬ್ಯಾಕ್ ಮಾಡಬೇಕಾ? 65% ಇಂದ 95% ಪಡೆಯುವ ಒಂದು ಆಸೆ ನಿಮಗೂ ಇದೆ ತಾನೆ? ಟಾಪರ್ ಆಗಬೇಕು ತಾನೆ? ಮತ್ತೆ ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು? ಆ್ಯಂಡ್ ನೀವು ಟಾಪರ್ ಆಗಬೇಕು ಅಂದರೆ ಟಾಪರ್ ಸೀಕ್ರೆಟ್ಸ್ ಏನು? ಮೊದಲನೇದಾಗಿ ನಮ್ಮೆಲ್ಲರ ಪ್ರಾಬ್ಲಮ್ ಏನು ಮಕ್ಕಳೇ? ನಾವು ನಮ್ಮ ಪಾಸ್ಟ್ ಫೇಲ್ಯೂರ್ಸ್ನ ಜ್ಞಾಪಕ ಇಟ್ಕೊಂಡಿರ್ತೀವಿ. SA1 ಎಕ್ಸಾಮಲ್ಲಿ ಇಷ್ಟು ಬಂತು, FA3ಲಿ ಫೇಲ್ ಆದೆ, FA2ಲಿ ಇಷ್ಟು ಅಂಕ ಬಂತು. ಅದನ್ನೇ ನಾವು ಯೋಚಿಸಿ ಮನಸ್ಸಲ್ಲೇ ಆ ಒಂದು ಗೊಂದಲ ಇಟ್ಕೊಂಡು ಬದುಕ್ತೀವಿ. ನಾವು ಯಾಕೆ ಪಾಸ್ಟ್ ಫೇಲ್ಯೂರ್ಸ್ನ ಅಲ್ಲಿಗೆ ಬಿಟ್ಟು ಮುಂದೆ ಫ್ಯೂಚರ್ ಪ್ಲ್ಯಾನ್ನ ಕರೆಕ್ಟಾಗಿ ಮಾಡಬಾರ್ದು? ಮುಂದೆ ನಾವು ಹೆಂಗೆ ನಮ್ಮ ಮೋಟಿವೇಶನ್ನ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ನೋಡಬಾರ್ದು? ಸೊ ಇದೆಲ್ಲ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಮೋಟಿವೇಟೆಡ್ ಆಗಿರಬೇಕು. ಹಿಂದಿನ ಪಾಸ್ಟ್ ಫೇಲ್ಯೂರ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ನಿಲ್ಲಿಸಿ ಮುಂದೆ ಫ್ಯೂಚರ್ ಬಗ್ಗೆ ಯೋಚಿಸ್ಕೊಂಡು ನಮಗೆ ನಾವು ಇಂಟರ್ನಲಿ ಮೋಟಿವೇಟ್ ಮಾಡ್ಕೊಬೇಕು. ನಮ್ಮಮ್ಮ ಖುಷಿ ಪಡ್ತಾರೆ, ನಮ್ಮ ಟೀಚರ್ ಖುಷಿ ಪಡ್ತಾರೆ, ಆಮೇಲೆ ನಮ್ಮ HM ಏನಿದ್ದಾರೆ ನನಗೆ ಒಂದು ಪ್ರೈಸ್ ಕೊಡ್ತಾರೆ. ಇದು ಮೋಟಿವೇಶನ್ ಇನಫ್ ಅಲ್ಲ ಮಕ್ಕಳೇ. ಒಳಗಿಂದಾನೇ ನೀವು ಮೋಟಿವೇಟೆಡ್ ಆಗಿರಬೇಕು. ನೀವು ಚೆನ್ನಾಗಿ ಅಂಕಗಳನ್ನ ಪಡೆದ್ರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗಿರುತ್ತೆ. ನಿಮಗೆ ಬೇಕಿರುವಂತಹ ಕೋರ್ಸ್ ಸೇರ್ಬೋದು. ಆ್ಯಂಡ್ ನೀವು ಯಾವ ಪ್ರೊಫೆಷನ್ನ ಚೂಸ್ ಮಾಡೋಕ್ಕೆ ಇಷ್ಟಪಡ್ತೀರಲ್ಲ ಆ ಪ್ರೊಫೆಷನ್ನ ಚೂಸ್ ಮಾಡ್ಬೋದು. ಸೊ ಇದಕ್ಕೆ ನೀವೇನು ಮಾಡಬೇಕು? ಎಪಿಕ್ ಕಮ್ ಬ್ಯಾಕ್ ಮಾಡಬೇಕು. ಇನ್ನು ಟೈಮ್ ಏನು ಮೀರಿಲ್ಲ ಮಕ್ಕಳೇ. ಇನ್ನು ಸಾಕಷ್ಟು ದಿನ ಇದೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮು ಮತ್ತು ಫೈನಲ್ ಎಕ್ಸಾಮ್ಗೆ. ಆ್ಯಂಡ್ ಈ ಟೈಮ್ ಸಾಕು ಫಾರ್ ಯು ಟು ಸ್ಕೋರ್ ದ ಬೆಸ್ಟ್ ಮಾರ್ಕ್ಸ್ ಪಾಸಿಬಲ್. ಆ್ಯಂಡ್ ಈ ಎಪಿಕ್ ಕಮ್ ಬ್ಯಾಕಲ್ಲಿ ಮೋಟಿವೇಶನ್ ಎಷ್ಟೇ ಇಂಪಾರ್ಟೆಂಟು. ಸಾಕಷ್ಟು ಮಕ್ಕಳಿಗೆ ಏನಾಗುತ್ತೆ, ಈ ಮೋಟಿವೇಶನ್ ಏನಿದೆ ಮಕ್ಕಳೇ ಫ್ಲಕ್ಚುಯೇಟ್ ಆಗುತ್ತೆ. ಸೊ ನಾನು ಈ ಚಿಕ್ಕವಳಿದ್ದಾಗ ಮಾಡ್ತಿದ್ದೆ. ನಾನು 10th ಬರೆಯೋವಾಗ 1-2 ದಿನ ಅನ್ಕೊತಿದ್ದೆ ಫುಲ್ ಎಸ್ಸೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಬಿಡೋಣ, ಫುಲ್ ಗ್ರಾಮರಲ್ಲಿ ಪರ್ಫೆಕ್ಟ್ ಆಗೋಣ ಅಂತ. 2 ದಿನ ಆದಮೇಲೆ ಆ ಥಾಟು ಗಾನ್ ಆ್ಯಂಡ್ ನನ್ನ ಎಫರ್ಟ್ ಕೂಡ ಗಾನ್. ಸೊ ಮೋಟಿವೇಶನ್ ಏನಿದೆ ಅದು ಕನ್ಸಿಸ್ಟೆಂಟ್ ಆಗಿರಬೇಕು. ಎವ್ರಿ ಡೇ ಯು ಹ್ಯಾವ್ ಟು ಸ್ಟೇ ಮೋಟಿವೇಟೆಡ್ ಮಕ್ಕಳ. ಒಂದಿನ ಮೋಟಿವೇಶನ್ ತೋರಿಸ್ಬಿಟ್ಟೆ ನೆಕ್ಸ್ಟ್ ಡೇ ನಾನು ಯಾಕೆ ಎಕ್ಸಾಮ್ಗೆ ಓದಲಿ ಅಂತ ಅಂದ್ಕೊಂಡ್ರೆ ದಟ್ ಈಸ್ ನಾಟ್ ಎನಫ್. You have to make sure that the momentum is going. That is what is most important. Stay motivated consistently. ದಿನ ಒಂದು ಪ್ಲ್ಯಾನ್ನ ಮಾಡ್ಕೊಳ್ಳಿ. ದಿನ ನೀವು ಆ ಮೋಟಿವೇಶನ್ನ ಹಾಕೊಂತ ಹೋಗಬೇಕು ಆ್ಯಂಡ್ ಅದ್ರ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡಬೇಕು. ಆಯಿತಾ? ಸೊ ಈ ಮೋಟಿವೇಶನ್ ಯಾವಾಗ ಕಂಟಿನ್ಯೂಸ್ ಆಗಿರುತ್ತೆ? ವೆನ್ ಯು ಆರ್ ಇಂಟರ್ನಲಿ ಮೋಟಿವೇಟೆಡ್ ಆ್ಯಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದಕ್ಕೆ ಇಂಪ್ಯಾಕ್ಟ್ ಮಾಡ್ತಿಲ್ಲ. ಹೌದು, ನಿಮ್ಮ ಅಪ್ಪ ಅಮ್ಮನ ಪ್ರೌಡ್ ಮಾಡಿಸ್ಬೇಕು, ಹೌದು ನಿಮ್ಮ ಟೀಚರ್ಸ್ ಖುಷಿ ಪಡಬೇಕು, ಬಟ್ ನಿಮಗೆ ಆ ಒಂದು ಮಾರ್ಕ್ಸ್ ಬೇಕಾ, ನಿಮಗೆ ಚೆನ್ನಾಗಿ ಅಂಕಗಳು ಪಡಿಬೇಕಾ, ಅದು ನೀವು ನಿಮಗೋಸ್ಕರ ಅನ್ಕೊಬೇಕು. ಅರ್ಥ ಆಯ್ತಾ? ನಿಮಗೆ ಒಳಗಿಂದ ಆ ಮೋಟಿವೇಶನ್ ಬರ್ತಿಲ್ದರೆ 110% ಆ ಅಂಕ ನೀವು ಪಡೆಯಲ್ಲ. ಸೊ ಮೇಕ್ ಶ್ಯೂರ್ ದಟ್ ಯುವರ್ ಮೋಟಿವೇಶನ್ ಈಸ್ ಕನ್ಸಿಸ್ಟೆಂಟ್. ಓಕೆನಾ ಮಕ್ಕಳ? ಅದರ ಜೊತೆಗೆ ಇವಾಗ ಟಾಪರ್ ಸೀಕ್ರೆಟ್ ಹೇಳ್ತೀನಿ. 95% ಪಡೆಯೋರು ಜೀನಿಯಸ್ ಅಲ್ಲ ಮಕ್ಕಳ. ನಿಮಗೆ 95% ಬರ್ತಿದೆ ಅಂದರೆ ಅದು ನಿಮ್ಮ ಒಂದು ಪ್ರಯತ್ನದಿಂದ, ನಿಮ್ಮ ಒಂದು ಎಫರ್ಟಿಂದ ಆ್ಯಂಡ್ ನಿಮ್ಮ ಒಂದು ಡಿಸಿಪ್ಲಿನಿಂದ ಬರ್ತಿರೋದು. ಓಕೆ? ಸೊ ಮ್ಯಾಮ್ ಅವನು ನನ್ನಷ್ಟೇ ಓದ್ತಾನೆ ಆದರೆ ಅವನಿಗೆ 95% ಬರ್ತಿದೆ ಅಂದರೆ ಬುದ್ಧಿವಂತ ಮ್ಯಾಮ್ ಅವನು? ಖಂಡಿತ ಇಲ್ಲ. ಬುದ್ಧಿವಂತ ಹೌದು, ನೀವು ಬುದ್ಧಿವಂತರೇ, ಬಟ್ ನೀವು ಸ್ಟ್ರಾಟಜಿಕಲಿ ಓದಬೇಕು. ನಿಮ್ಗೇನು ಆಗಲೇ ಬರುತ್ತೋ ಅದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಬೇಡಿ. ಪ್ಲ್ಯಾನ್ ಮಾಡ್ಕೊಳ್ಳಿ, ಟೈಮ್ ಟೇಬಲ್ ಮಾಡ್ಕೊಳ್ಳಿ. ನಾವೊಂದು ಟೈಮ್ ಟೇಬಲ್ ಮೇಲೆ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ಅದನ್ನ ನೋಡಿ ಹೆಂಗೆ ಓದ್ಕೊಬೇಕು ಅಂತ ಮಾಡ್ಕೊಳ್ಳಿ. ಆಯಿತಾ? ಪ್ಲ್ಯಾನ್ ಮಾಡಿಕೊಂಡು ಕನ್ಸಿಸ್ಟೆಂಟ್ ಆಗಿ ದಿನ 1 hour ಓದ್ತೀರಾ, ಆ 1 hourನ ಮಿಸ್ ಮಾಡಬೇಡಿ. ಎವ್ರಿ ಡೇ 1 hour ಓದಿ. ದಿನ 4 hour ಓದ್ತೀನಿ ಅಂತ ಅನ್ಕೊಂತೀರಾ, 4 hour ಓದಿ. ನೀವು ಅಕಸ್ಮಾತು ಆ ಟೈಮ್ನ ಕೊಡ್ತಿಲ್ದರೆ, ಕನ್ಸಿಸ್ಟೆಂಟ್ ಆಗಿಲ್ದರೆ ಎಲ್ಲ ಲೊಟ್ಟೆ ಪುಸ್ಕಿ ಏನೂ ಆಗಲ್ಲ. ಯಾವ ಎಕ್ಸಾಮಲ್ಲೂ ನಿಮ್ಗೆ ಅಂಕಗಳು ಸಿಗಲ್ಲ. ಸೊ 95% ಪಡೆಯೋದಕ್ಕೆ ನೀವು ಜೀನಿಯಸ್ ಆಗೋ ನೆಸೆಸಿಟಿ ಇಲ್ಲ, ಕನ್ಸಿಸ್ಟೆಂಟ್ ಆಗಿರಬೇಕು ಆ್ಯಂಡ್ ಸ್ಟ್ರಾಟಜಿಕಲಿ ಯು ಹ್ಯಾವ್ ಟು ಸ್ಟಡಿ. ಬರೀ ಓದ್ತಾ ಹೋದ್ರೆ ಅಂಕಗಳು ಬರಲ್ಲ. ಎಕ್ಸಾಮಲ್ಲಿ ಹೆಂಗೆ ಆನ್ಸರ್ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು? ನಿಮ್ಮನ್ನೇ ನೀವು ಟೆಸ್ಟ್ ಮಾಡ್ಕೊಳ್ಬೇಕು. ದಟ್ ಬ್ರಿಂಗ್ಸ್ ಮೀ ಟು ಮೈ ನೆಕ್ಸ್ಟ್ ಪಾಯಿಂಟ್. ಆಯಿತಾ? ರೀಸನ್ಸ್ ಏನು? ಸಾಕಷ್ಟು ಮಕ್ಕಳು
ಬರೀ ಓದ್ತಾನೆ ಇರ್ತೀರಾ. ಬರೀ ಲೆಸನ್ ಓದೋದು, ಬರೀ ನೋಟ್ಸ್ ಓದೋದ್ರಿಂದ ಏನೂ ಆಗಲ್ಲ. ಆ 3 ಅವರಲ್ಲಿ ಬೆಸ್ಟ್ ಆನ್ಸರ್ನ ನೀವು ಹೇಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. 3 ಅವರ್ಸಲ್ಲಿ ಪ್ರತಿಯೊಂದು ಆನ್ಸರ್ ಫುಲ್ಲಾಗಿ ಹೆಂಗೆ ಬರಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೆ ನೀವೇನು ಮಾಡ್ತೀರಾ? ಪ್ರಾಕ್ಟೀಸ್ ಮಾಡ್ತೀರಾ. ಸೊ ನಮ್ಮ ಪರೀಕ್ಷೆ ಚಾನಲಲ್ಲಿ ನಮ್ಮ ಕ್ರ್ಯಾಶ್ ಕೋರ್ಸ್ ಆಗಿರಲಿ, ಮುಂದೆ ಬರುವಂತಹ ಒಂದು ಕ್ಲಾಸಸ್ ಆಗಿರಲಿ, ಅಥವಾ ಒಂದು ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್ ಆಗಿರಲಿ, ಮಾಡೆಲ್ ಕ್ವೆಶನ್ ಪೇಪರ್ ಸಾಲ್ವಿಂಗ್ ಆಗಿರಲಿ, ನಾವಿನ್ 4 ತಿಂಗಳು ನಿಮ್ಮನ್ನು ಈ ಒಂದು ಪಾಯಿಂಟ್ ಮೇಲೆ ಪ್ರಿಪೇರ್ ಮಾಡ್ತೀವಿ. ಏನು? ಓದಿದ್ದಾಗಿದೆ, ಮುಂದೆ ಟೆಸ್ಟ್ನ ಹೆಂಗೆ ಬರೆಯೋದು, ಸ್ಮಾರ್ಟಾಗಿ ಹೆಂಗೆ ಸ್ಟಡಿ ಮಾಡೋದು. ಸೊ ಸ್ಟೇ ಟ್ಯೂನ್ಡ್ ಮಕ್ಕಳ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬರೀ ಓದೋದ್ರಿಂದ ಏನೂ ಆಗಲ್ಲ, ಪುಸ್ತಕದ ಬದನೆಕಾಯಿ ಆಗ್ತೀರಾ ಅಷ್ಟೇ. ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಅದರಿಂದ ಏನಾಗುತ್ತೆ, ನಿಮಗೆ ಬೇಕಿರುವಂತಹ ಡ್ರೀಮ್ ಸ್ಕೋರ್ನ ನೀವು ಅಚೀವ್ ಮಾಡ್ತೀರಾ. ಓಕೆ, ಆ್ಯಂಡ್ ಈ ಕಮ್ ಬ್ಯಾಕ್ ಈಸಿ ಆಗುತ್ತೆ ನಿಮಗೆ. ಓಕೆ, ಟೆಸ್ಟ್ ಯುವರ್ ಸೆಲ್ಫ್. ಆಯಿತಾ? ಓಕೆ, ಈ ಒಂದು ಟಾಪಿಕ್ ಓದಿದ್ದೀರಾ, ಓದಿದ್ಮೇಲೆ ಬುಕ್ ಮುಚ್ಚಿ 4 ಕ್ವೆಶ್ಚನ್ ತೊಗೊಂಡು ಆನ್ಸರ್ ಮಾಡಿ. ಟೆಸ್ಟ್ ಯುವರ್ ಸೆಲ್ಫ್. ನಮ್ಮ ಡೈಲಿ ಪ್ರಾಕ್ಟೀಸ್ ಪೇಪರ್ಸು, ಚಾಪ್ಟರ್ ಟೆಸ್ಟು ಇದರಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಸಮಥಿಂಗ್ ಯು ನೀಡ್ ಟು ಡೂ. ಆ್ಯಂಡ್ ಮೋಟಿವೇಟೆಡ್ ಆಗಿರೋದಕ್ಕೆ ಪದ್ಮಶ್ರೀ ಮ್ಯಾಮ್ ಒಂದು ಸೀಕ್ರೆಟ್ನ ಹೇಳ್ತಾರೆ. ಒಂದು ಡೈರಿ ಇಟ್ಕೊಳ್ಳಿ, ಪ್ರೋಗ್ರೆಸ್ ಫೋಲ್ಡರ್ ಅಂತ. ಹೊಸ ಡೈರಿ ಹೋಗಿ ತೊಗೊಂಬರ್ಬೇಡಿ, ಮನೇಲೇ ಇರುತ್ತೆ. ಇಲ್ದರೆ ನಿಮ್ಮ ಅಪ್ಪ ಅಮ್ಮಂಗೆ ಅಥವಾ ನಿಮ್ಮ ತಮ್ಮ ಅಣ್ಣ ತಂಗಿ ಯಾರಿಗಾದ್ರೂ ಒಬ್ರಿಗೆ ಒಂದು ಡೈರಿ ಕೊಡೋಕ್ಕೆ ಹೇಳಿ. ಅಲ್ಲಿ ದಿನಾಗ್ಲೂ ಇವತ್ತು ಹೊಸದೇನು ಕಲ್ತ್ರಿ, ಯಾವೊಂದು ಹೊಸ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ, ಆ್ಯಂಡ್ ಏನು ಒಂದು ಹೊಸ ಟಾಪಿಕ್ನ ಪರ್ಫೆಕ್ಟಾಗಿ ಓದಿದ್ರಿ, ಎಷ್ಟು ಟೆಸ್ಟ್ನ ಸಾಲ್ವ್ ಮಾಡಿದ್ರಿ, ಒಂದು 2-3 ಸೆಂಟೆನ್ಸ್ನ ಬರೀರಿ, ಅಥವಾ 1 ಅಚೀವ್ಮೆಂಟ್ನ ಬರೀರಿ. ಅದರಿಂದ ಏನಾಗುತ್ತೆ, ನಿಮ್ಮ ಮೋಟಿವೇಶನ್ ಹೈ ಆಗಿರುತ್ತೆ, ಆ್ಯಂಡ್ ನೀವು ಕನ್ಸಿಸ್ಟೆಂಟಾಗೂ ಇರ್ತೀರಾ, ಆ್ಯಂಡ್ ಸ್ಟ್ರಾಟಜಿಕ್ಲಿ ಕೂಡ ಓದ್ಬೋದು. ಸೊ ರೆಡಿನಾ ನೀವೆಲ್ಲ ನಿಮ್ಮ ಕಂಬ್ಯಾಕ್ಗೆ? ನಿಮ್ಮ ಎಕ್ಸಾಮ್ ಕಂಬ್ಯಾಕ್ಗೆ ರೆಡಿಯಾಗಿದ್ದರೆ ಕೆಳಗಡೆ ನಿಮ್ಮ ಡ್ರೀಮ್ ಸ್ಕೋರ್ನ ಕಮೆಂಟ್ ಮಾಡಿ, ಆ್ಯಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮಕ್ಕಳೇ. ಆ್ಯಂಡ್ ಲಾಸ್ಟಲ್ಲಿ ನಮ್ಮ ಪರೀಕ್ಷೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನಿಮ್ಮ ಎಕ್ಸಾಮ್ ಕಂಬ್ಯಾಕ್ಗೆ ಬೇಕಿರುವಂತಹ ಪ್ರತಿಯೊಂದು ಸ್ಟ್ರಾಟಜಿ, ಪ್ರತಿಯೊಂದು ಟೆಸ್ಟ್ ಮೆಟೀರಿಯಲ್ ನಾವು ನಮ್ಮ ಪರೀಕ್ಷೆ ಚಾನಲಲ್ಲಿ ನಿಮಗೋಸ್ಕರ ಕೊಡ್ತೀನಿ. ಸೊ ಬೇಕಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ದ ಡ್ರೀಮ್ ಸ್ಕೋರ್ ಬಿಲೋ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್.